ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾನು ತುಂಬ ದಿನ ಆದಮೇಲೆ ವ್ಲಾಗ್ ಮಾಡ್ತಾ ಇದ್ದೀನಿ. ಸೊ ನೀವೆಲ್ಲರೂ ತಮ್ಮನೇಲಿ ನೋಡಿರೋ ಹಾಗೆ ಫಸ್ಟ್ ಟೈಮ್ ನೀವೇನಾದರೂ ಫ್ಲೈಟ್ ಹತ್ತಬೇಕು ಅಂದರೆ ಏರ್ಪೋರ್ಟಲ್ಲಿ ಯಾವುದೆಲ್ಲ ಪ್ರೊಸೀಜರ್ ಇರುತ್ತೆ ಅನ್ನೋ ಕಂಪ್ಲೀಟ್ ಡೀಟೇಲು ಈ ವಿಡಿಯೋದಲ್ಲಿ ಇರುತ್ತೆ. ನಾವು ಲಗೇಜ್ ಎಲ್ಲ ಪ್ಯಾಕ್ ಮಾಡಿಕೊಂಡು ನಮ್ಮ ಮನೆಯಿಂದ ಆಟೋ ಬುಕ್ ಮಾಡ್ಕೊಂಡಿದ್ವಿ. ಆಟೋಯಿಂದ ನಾವು ಡೈರೆಕ್ಟು ಬನಶಂಕರಿ ಬಸ್ ಸ್ಟಾಪ್ಗೆ ಬಂದ್ವಿ. ಕೆಲವ್ರಿಗೆ ಮೆಜೆಸ್ಟಿಕ್ ಹತ್ರ ಇತ್ತು ಅಂದರೆ ಮೆಜೆಸ್ಟಿಕ್ಕಿಂದನೂ ಡೈರೆಕ್ಟು ಏರ್ಪೋರ್ಟ್ಗೆ ನೀವು ಹೋಗ್ಬೋದು. ನಮ್ಮ ಮನೆಗೆ ನಿಯರ್ ಆಗಿ ಬನಶಂಕರಿ ಬಸ್ ಸ್ಟಾಪ್ ಇತ್ತು. ಇಲ್ಲಿಂದ ಡೈರೆಕ್ಟು ಏರ್ಪೋರ್ಟ್ ಬಸ್ಸೇ ಇರುತ್ತೆ. ಸೊ ಅದರಲ್ಲಿ ನಾವು ಟ್ರಾವೆಲ್ ಮಾಡ್ತಾ ಇದ್ದೀವಿ. ನಾವು ಹೋಗ್ತಾ ಇರೋದು ಗೋವಾಗೆ. ಸೊ ನಾವು ಇಳ್ಕೋಬೇಕಾಗಿರೋದು ಟರ್ಮಿನಲ್ 1ಗೆ. ಇನ್ ಕೇಸ್ ನೀವು ಇಂಟರ್ನ್ಯಾಷನಲ್ ಟ್ರಿಪ್ ಹೋಗಬೇಕು ಅಂದರೆ ಟರ್ಮಿನಲ್ 2ಗೆ ಇಳ್ಕೋಬೇಕಾಗತ್ತೆ. ಈ ಬಸ್ಸು ಟರ್ಮಿನಲ್ 1ಗೆ ಲಾಸ್ಟ್ ಆಗುತ್ತೆ. ಅಲ್ಲಿಂದ ಫ್ರೀ ಬಸ್ಸೇ ಇರುತ್ತೆ, ನಿಮಗೆ ಟರ್ಮಿನಲ್ 2ಗೆ ಡ್ರಾಪ್ ಮಾಡ್ತಾರೆ. ಬನಶಂಕರಿಯಿಂದ ಏರ್ಪೋರ್ಟ್ಗೆ ಸುಮಾರು ನಮಗೆ 2 ಅವರ್ ಆಗುತ್ತೆ. ಇಲ್ಲಿ ಟಿಕೆಟ್ ಪ್ರೈಸ್ ಬಂದು 320 ರೂಪಾಯಿ ಆಗುತ್ತೆ ಒಬ್ರಿಗೆ. ಬೆಂಗಳೂರು ಅಂದರೆ ಸಿಕ್ಕಾಬಟ್ಟೆ ಟ್ರಾಫಿಕ್ ಇರುತ್ತೆ, ಹಾಗಾಗಿ 2 ಅವರ್ ನಮಗೆ ಇಲ್ಲಿ ತಗೊಳುತ್ತೆ. ಇದು ಕಂಪ್ಲೀಟ್ AC ಬಸ್ ಆಗಿರೋದ್ರಿಂದ ನಮಗೇನು ಅಷ್ಟೊಂದು ಸೆಕೆ ಏನಾಗಲಿಲ್ಲ. ಕೂಲಾಗಿ ತುಂಬ ಚೆನ್ನಾಗಿ ಜರ್ನಿ ಆಯಿತು. ಫ್ಲೈಟ್ ಟಿಕೆಟ್ನ ಹೇಗೆ ಬುಕ್ ಮಾಡಬೇಕು, ವೆಬ್ ಚೆಕ್ ಇನ್ ಹೆಂಗಾಗಬೇಕು, ಇದನ್ನೆಲ್ಲ ಕಂಪ್ಲೀಟ್ ವಿಡಿಯೋ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಈ ವಿಡಿಯೋದಲ್ಲಿ ಫಸ್ಟ್ ಟೈಮ್ ಏರ್ಪೋರ್ಟ್ಗೆ ಹೋದಾಗ ಫ್ಲೈಟ್ ಹತ್ತಕ್ಕೂ ಮುಂಚೆ ಎಷ್ಟೆಲ್ಲ ಚೆಕ್ಕಿಂಗ್ ಇರುತ್ತೆ ಅಂತ ಅನ್ನೋದು ಕಂಪ್ಲೀಟ್ ಮಾಹಿತಿ ಈ ವಿಡಿಯೋದಲ್ಲಿ ನಾನು ಕೊಡ್ತೀನಿ. ಈಗ ನಾವು ನಿಯರ್ ಏರ್ಪೋರ್ಟ್ಗೆ ಹೋಗ್ತಾ ಇದ್ದೀವಿ. ಸೊ ಅದು ಡಿಸ್ಟೆನ್ಸು ಕೂಡ ತುಂಬಾ ಜಾಸ್ತಿ ಇರುತ್ತೆ. ಒಳಗಡೆನೂ ಅಷ್ಟೇ ಎಂಟ್ರೆನ್ಸ್ ನಾವು ತಗೊಂಡಾಗ ಸಿಕ್ಕಾಬಟ್ಟೆ ದೂರ ನಾವು ಡ್ರೈವ್ ಮಾಡಬೇಕಾಗತ್ತೆ. ನಾವು ಇಳ್ಕೋತಾ ಇರೋದು ಟರ್ಮಿನಲ್ 1ಗೆ. ಸೊ ಟರ್ಮಿನಲ್ 2ಗೆ ಹೋಗಬೇಕು ಅನ್ನೋರು ಟರ್ಮಿನಲ್ 1ನಲ್ಲಿ ಬಸ್ಸು ಸ್ಟಾಪ್ ಆಗುತ್ತೆ. ಅಲ್ಲಿಂದ ಇನ್ನೊಂದು ಬಸ್ಸು ಟರ್ಮಿನಲ್ 2ಗೆ ಹೋಗುತ್ತೆ, ಅದನ್ನು ಹತ್ಕೊಂಡು ನೀವು ಹೋಗಬೇಕಾಗತ್ತೆ. ಫೈನಲಿ ಇವಾಗ ನಾವು ಏರ್ಪೋರ್ಟ್ಗೆ ರೀಚ್ ಆದ್ವಿ. ಸೊ ನಮ್ಮದು ಲಗೇಜ್ ಎಲ್ಲ ಏನಿದೆ ಅದನ್ನೆಲ್ಲ ಇಳಿಸ್ಕೊಂಡು ಮುಂದೆ ನೆಕ್ಸ್ಟ್ ಏನು ಫಸ್ಟ್ ಸ್ಟೆಪ್ ಇರುತ್ತೆ ಅದನ್ನೆಲ್ಲ ಇವಾಗ ಕಂಪ್ಲೀಟಾಗಿ ನಾನು ಹೇಳ್ತೀನಿ. ಇದೇ ನೋಡ್ಬೋದು ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್. ಎಷ್ಟು ದೊಡ್ಡದಾಗಿದೆ, ಎಷ್ಟು ಚೆನ್ನಾಗಿದೆ. ಆ್ಯಂಡ್ ಇಲ್ಲಿ ಟ್ಯಾಕ್ಸಿ ಕೂಡ ಅವೈಲೇಬಲ್ ಇರುತ್ತೆ. ನೀವು ಮನೆಯಿಂದನೇ ಟ್ಯಾಕ್ಸಿ ಮಾಡ್ಕೊಂಡು ಬರ್ತೀರಾ ಅಂತಂದರೆ ತುಂಬ ಕಾಸ್ಟ್ ಆಗುತ್ತೆ. ಅದ್ರ ಬದಲು ನೀವು ಬಸ್ಸು ನಿಮ್ಮ ಮನೆಗೆ ನಿಯರ್ ಇತ್ತು ಅಂತಂದರೆ ಬಸ್ಸಲ್ಲೇ ಬರೋದು ಬೆಸ್ಟು. ನಮಗೆ ನಮ್ಮ ಮನೆಯಿಂದ ಟ್ಯಾಕ್ಸಿ ಅಮೌಂಟು ಸುಮಾರು 1800 ರೂಪಾಯಿ ತೋರಿಸ್ತು. ಇಲ್ಲಿ ಇಬ್ಬರಿಗೆ ನಾವು ಬಸ್ಸಲ್ಲಿ ಬಂದಿರೋದಕ್ಕೆ 640 ರೂಪಾಯಿ ಆಯಿತು. ಸೊ ನಮಗೇ ಸ್ವಲ್ಪ ಅಮೌಂಟು ಸೇವ್ ಆಯಿತು. ಇವಾಗ ನಾವು ಏರ್ಪೋರ್ಟ್ ಎಂಟ್ರಿ ಆಗ್ತಾ ಇದ್ದೀವಿ. ಎಂಟ್ರಿ ಆದಾಗ ಫಸ್ಟು ನೀವು ಲೆಫ್ಟಲ್ಲೇ ನಮಗೆ ಟ್ರಾಲಿ ಸಿಗುತ್ತೆ. ಆ ಟ್ರಾಲಿಲಿ ನಿಮ್ಮ ಬ್ಯಾಗ್ ಎಲ್ಲನೂ ನೀವು ಲಗೇಜ್ ಏನೇನು ತಂದಿರ್ತೀರ ಆ ಲಗೇಜ್ ಎಲ್ಲನೂ ಇಟ್ಕೊಂಡು ನೀವು ಮೂವ್ ಆಗಬೇಕಾಗತ್ತೆ. ಸೊ ಇದೇ ನೋಡಿ ಏರ್ಪೋರ್ಟು ಎಂಟ್ರೆನ್ಸ್ ಇದು. ಏರ್ಪೋರ್ಟ್ಗೆ ಎಂಟ್ರಿ ಆಗ್ತಾ ಇದ್ದಂಗೆ ಈ ರೀತಿ ಬೋರ್ಡ್ಗಳು ಕಾಣಿಸುತ್ತೆ. ಬೇಬಿ ಕೇರು, ATM, ಟಾಯ್ಲೆಟ್ಸು ಆ್ಯಂಡ್ ಡ್ರಿಂಕಿಂಗ್ ವಾಟರ್ ಏನೇನು ಬೇಕೋ ಅದಕ್ಕೆಲ್ಲ ನಮಗೆ ರೂಟು ತೋರಿಸಿರ್ತಾರೆ. ನೀವು ಏರ್ಪೋರ್ಟ್ ಎಂಟ್ರಿ ಆದಾಗ ಲೆಫ್ಟ್ ಸೈಡಲ್ಲೇ ಈ ರೀತಿ ಟ್ರಾಲಿ ಸಿಗುತ್ತೆ. ಅದಕ್ಕೆ ನೀವು ಏನೇನು ಲಗೇಜ್ ತೊಗೊಬಂದಿದ್ದೀರಾ ಅದನ್ನೆಲ್ಲ ಹಾಕ್ಕೊಂಡು ಹೋಗಬೇಕಾಗತ್ತೆ. ಬೆಂಗಳೂರು ಏರ್ಪೋರ್ಟಲ್ಲಿ ತುಂಬ ಟೈಟ್ ಸೆಕ್ಯೂರಿಟಿ ಇರುತ್ತೆ. ಹಾಗೆ ಇಲ್ಲಿ ಚೆಕ್ ಇನ್ ಪ್ರೋಸೆಸ್ ಕೂಡ ಸಿಕ್ಕಾಬಟ್ಟೆ ಇರುತ್ತೆ.
ಇಲ್ಲಿ ಲೆಫ್ಟ್ ಸೈಡಲ್ಲಿ ಕಾಣ್ತಾ ಇದೆಯಲ್ಲ ಎಲ್ಲ ಎಂಟ್ರಿ ಮಾಡ್ತಾ ಇದ್ದಾರಲ್ಲ ಅದು ಡಿಜಿ ಯಾತ್ರಾ ಅಂತ. ಡಿಜಿ ಯಾತ್ರಾನ ನಾವು ಏನಕ್ಕೆ ಮಾಡ್ತೀವಿ ಅಂತಂದರೆ ನಮ್ಮದು ಫೇಸ್ ಐಡೆಂಟಿಫಿಕೇಷನು ಮತ್ತು ಆಧಾರ್ ನಂಬರ್ನ ಎಂಟ್ರಿ ಮಾಡೋಕ್ಕೋಸ್ಕರ ಯೂಸ್ ಮಾಡ್ತೀವಿ. ಇನ್ ಕೇಸ್ ನೀವೇನಾದರೂ ಇಲ್ಲಿ ಬಂದರೆ ಇಲ್ಲಿ ಬಿಫೋರ್ 3 ಅವರ್ಸ್ಗಿಂತ ಮುಂಚೆ ನೀವು ಏರ್ಪೋರ್ಟಲ್ಲಿ ಇರಬೇಕಾಗತ್ತೆ. ಯಾಕಂದರೆ ಪ್ರೊಸೀಜರ್ ಇಲ್ಲಿ ತುಂಬ ಇರುತ್ತೆ. ಡಿಜಿ ಯಾತ್ರಾನ ಮನೆಯಲ್ಲೇ ಡಿಜಿ ಯಾತ್ರಾ ಆ್ಯಪ್ನ ಡೌನ್ಲೋಡ್ ಮಾಡಿಕೊಂಡು ಅದರಲ್ಲಿ ನಿಮ್ಮ ಫೇಸ್ ಅಂದರೆ ಇವಾಗ ರೀಸೆಂಟಾಗಿರೋ ಫೇಸು ಮತ್ತು ಆಧಾರ್ ನಂಬರ್ನ ಅಲ್ಲಿ ನೀವು ಎಂಟ್ರಿ ಕೊಡಬೇಕಾಗತ್ತೆ. ನಾವು ಮನೆಯಲ್ಲೇ ಡಿಜಿ ಯಾತ್ರಾ ಆ್ಯಪ್ನ ನಾವು ಇನ್ಸ್ಟಾಲ್ ಮಾಡ್ಕೊಂಡಿದ್ವಿ. ಅದು ಗೌರ್ಮೆಂಟ್ ರಿಜಿಸ್ಟರ್ ಆ್ಯಪ್ ಆಗುತ್ತೆ. ಹಾಗಾಗಿ ನಮಗೆ ಇಲ್ಲಿ ಆ ಪ್ರೋಸೆಸ್ ನಮಗೆ ಸ್ವಲ್ಪ ಟೈಮು ಸೇವ್ ಆಯಿತು. ಎಂಟ್ರೆನ್ಸಲ್ಲಿ ಈ ರೀತಿ ನಮ್ಮದು ಫೇಸ್ ಐಡೆಂಟಿಫಿಕೇಷನ್ ಮಾಡ್ತಾರೆ. ನೀವು ಡಿಜಿ ಯಾತ್ರಾದಲ್ಲಿ ಫೇಸ್ ಕೊಟ್ಟಿರ್ತಾರಲ್ಲ ಅದಕ್ಕೂ ಮತ್ತು ಇವಾಗಿರೋ ಫೇಸ್ಗೂ ಇಲ್ಲಿ ಮ್ಯಾಚ್ ಆಗುತ್ತಾ ಅಂತ ಚೆಕ್ ಮಾಡ್ತಾರೆ. ಅದಾದರೆ ನಿಮಗೆ ಡೋರು ಓಪನ್ ಆಗುತ್ತೆ. ಸೊ ಇದು ಫಸ್ಟ್ ಸ್ಟೆಪ್ಪು ಮುಗೀತು. ಫಸ್ಟ್ ಸ್ಟೆಪ್ಪು ಎಂಟ್ರೆನ್ಸ್ ಆಗಿ ಲಗೇಜ್ ನಿಮಗೆ ಟ್ರಾಲಿ ಬ್ಯಾಗ್ಗೆ ಲಗೇಜ್ ಹಾಕ್ಕೊಂಡು ಡಿಜಿ ಯಾತ್ರಾ ಫಸ್ಟ್ ಕಂಪ್ಲೀಟ್ ಮಾಡಬೇಕು. ಅಲ್ಲಿಂದ ನಾವು ನೆಕ್ಸ್ಟು ಒಳಗೆ ಬಂದಾಗ ನಿಮ್ಮದು ಲಗೇಜು ಎಷ್ಟು ವೆಯ್ಟ್ ಇದೆ ಅನ್ನೋದನ್ನ ಚೆಕ್ ಮಾಡಬೇಕು. ಒಬ್ಬರು ಪರ್ಸನ್ಗೆ 2 ಬ್ಯಾಗ್ ಅಲೋ ಇರುತ್ತೆ. ಒಂದು ಬ್ಯಾಗಲ್ಲಿ 15 kg ಅಷ್ಟು ನಿಮಗೆ ವೆಯ್ಟ್ ಹಾಕಬೇಕು. ಇನ್ನೊಂದು ಬ್ಯಾಗಲ್ಲಿ 7 kg ಅಷ್ಟು ವೆಯ್ಟು ಇರಬೇಕು. ಇನ್ ಕೇಸ್ ನೀವು ಜಾಸ್ತಿ ವೆಯ್ಟ್ ಏನಾದರೂ ತೊಗೊಂಡು ಬಂದಿದ್ದೀರಾ ಅಂದರೆ ಎಕ್ಸ್ಟ್ರಾ 500 ರೂಪಾಯಿ ಪೇ ಮಾಡಬೇಕಾಗತ್ತೆ. ಹಾಗಾಗಿ ತುಂಬ ಐಟಮ್ಸ್ನ ನೀವು ಬ್ಯಾಗಲ್ಲಿ ಹಾಕ್ಕೊಂಡು ಬರಬೇಡಿ. ಇವಾಗ ರೈಟ್ ಸೈಡ್ ಬಂದರೆ ನಮಗೆ ಇಲ್ಲಿ ವೇಯಿಂಗ್ ಮಿಷಿನ್ ಇರುತ್ತೆ. ಅಲ್ಲಿ ನಮ್ಮದು ಇವಾಗ ತಂದಿರೋ ಬ್ಯಾಗಲ್ಲಿ ಲಗೇಜು ಎಷ್ಟಿದೆ ಅನ್ನೋದನ್ನ ನಾವು ತೂಕ ಮಾಡ್ತಾ ಇದ್ದೀವಿ. ಫಸ್ಟು ಬ್ಯಾಗಲ್ಲಿ ನಮಗೆ 7 kg ಅಷ್ಟು ಇದೆ. ನೋಡ್ಬೋದು 7.4 kg ಇದೆ. ಸೊ ಇದು ಅಲೋ ಇದೆ. ನೆಕ್ಸ್ಟು ಇನ್ನೊಂದು ಬ್ಯಾಗಲ್ಲೂ ಕೂಡ ನಮಗೆ 7.7 ಇದೆ. ಇದು ಕೂಡ ಅಲೋ ಆಗುತ್ತೆ. ನೆಕ್ಸ್ಟು ಎಕ್ಸ್ಟ್ರಾ ಬ್ಯಾಗೇಜಲ್ಲಿ 5 kg ಅಷ್ಟು ಇದೆ. ಇದು ಮಿನಿಮಮ್ 7 kg ಇರಬೇಕು. ಅದಕ್ಕೂ ಕಡಿಮೆನೇ ಇದೆ. ಹಾಗಾಗಿ ನಾವು ಯಾವುದೇ ದುಡ್ಡನ್ನ ಪೇ ಮಾಡೋಂಗಿಲ್ಲ. ನೆಕ್ಸ್ಟು ನಾವು ಇಲ್ಲಿಂದ ಮುಂದೆ ಹೋಗಬೇಕಾದ್ರೆ ಆ ಬ್ಯಾಗ್ಗೆ ಹಾಕೋ ಅಂಥ ಟ್ಯಾಗ್ ಐ ಡಿ ಇರುತ್ತೆ. ಆ ಟ್ಯಾಗ್ ಐ ಡಿನ ನಾವು ಕಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಇದನ್ನು ಕೂಡ ನಾವು ಆನ್ಲೈನಲ್ಲೇ ಮಾಡ್ಕೊಂಡಿದ್ವಿ. ಹಾಗಾಗಿ ಇಲ್ಲಿ ಈಸಿಯಾಗಿ ನಮಗೆ ಟ್ಯಾಗ್ ಐ ಡಿ ನಮಗೆ ಸಿಕ್ತು. ನೋಡಿ, ನಿಮ್ಗೆ ಏನಾದರೂ ಇನ್ಫಾರ್ಮೇಷನ್ ಬೇಕು ಅಂತ ಅಂದರೆ ಇಲ್ಲೇ ತುಂಬ ಜನ ಇರ್ತಾರೆ. ಅವ್ರನ್ನ ಕೇಳಿಕೊಂಡು ಏನೇನು ಪ್ರೋಸೆಸ್ ಮಾಡಬೇಕು, ಪ್ರೊಸೀಜರ್ ಏನಿದೆ ಅಂತ ಕೇಳಿದ್ರೆ ಎಲ್ಲರೂ ಡೀಟೇಲಾಗಿ ಹೇಳ್ತಾರೆ. ಇವಾಗ ನಾವು ಇಬ್ಬರು ಹೋಗಿರೋದ್ರಿಂದ ನಮಗೆ 2 ಟ್ಯಾಗ್ ಐ ಡಿ ಬಂತು. ಸೊ ಈ ಟ್ಯಾಗ್ನ ನಾವು ಬ್ಯಾಗ್ಗೆ ಹಾಕಬೇಕಾಗತ್ತೆ. ನೀವು ತರೋ ಬ್ಯಾಗು ಅಥವಾ ಬಟ್ಟೆ ಏನೇನು ಪ್ಯಾಕ್ ಮಾಡ್ಕೊಂಡು ಬಂದಿರ್ತೀರ ಆ ಬ್ಯಾಗು ಸ್ವಲ್ಪ ಸ್ಟ್ರಾಂಗ್ ಆಗಿರೋದನ್ನೇ ತೊಗೊಂಡು ಬನ್ನಿ. ಇಲ್ಲಿ ನೀವು ಏರ್ಪೋರ್ಟಲ್ಲಿ ಬರಬೇಕಾದ್ರೆ ಆ ಬ್ಯಾಗ್ನ ನಿಮಗೆ ಕಳಿಸಿದಾಗ ಸಿಕ್ಕಾಬಟ್ಟೆ ಸ್ಕ್ರಾಚಸ್ ಆಗುತ್ತೆ. ಕೆಲವುದು ಸೂಟ್ ಕೇಸ್ ಏನಾದರೂ ನೀವು ತಂದಿರೋದು ಲೋ ಕ್ವಾಲಿಟಿ ಏನಾದರೂ ಇತ್ತು ಅಂದರೆ ಅದು ಬ್ರೇಕ್ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಒಳ್ಳೆ ಕ್ವಾಲಿಟಿ ಆಗಿರೋ ಬ್ಯಾಗ್ನೇ ನೀವು ತೊಗೊಂಡು ಬನ್ನಿ. ಫ್ಲೈಟು ಹೊರಡೋ 48 ಗಂಟೆ ಮುಂಚೆನೇ ನೀವು ವೆಬ್ ಚೆಕ್ ಇನ್ ಮಾಡ್ಕೋಬೇಕು. ಫಾರ್ ಎಕ್ಸಾಂಪಲ್, ಇವಾಗ ನೀವು ಇಂಡಿಗೋ ಫ್ಲೈಟ್ನ ಬುಕ್ ಮಾಡಿರ್ತೀರಾ ಅಥವಾ ಏರ್ಲೈನ್ ಬುಕ್ ಮಾಡಿರ್ತೀರಾ, ಆ ಗೂಗಲಲ್ಲಿ ನೀವು ಆ ವೆಬ್ ಚೆಕ್ ಇನ್ ಮಾಡಿಕೊಂಡ್ರೆ ಅದರಲ್ಲಿ ನಿಮ್ಮದು ಕನ್ಫರ್ಮೇಷನ್ನು ನಂಬರ್ ಬರುತ್ತೆ. ಆ್ಯಂಡ್ ಅಲ್ಲಿ ಯಾವ ಸೀಟ್ ಬೇಕು ಅಂತ ಕೂಡ ನೀವು ಚೂಸ್ ಮಾಡ್ಕೋಬೋದು. ನಿಮಗೆ ವಿಂಡೋ ಸೀಟೇ ಬೇಕು ಅಥವಾ ಅಲ್ಲೆಲ್ಲ ವಿಂಡೋ ಸೀಟ್ ಖಾಲಿ ಆಗಿದೆ ಅಂತ ಅಂದರೆ ಎಕ್ಸ್ಟ್ರಾ 300 ರೂಪೀಸ್ ಪೇ ಮಾಡಿ ವಿಂಡೋ ಸೀಟ್ನ ನೀವು ಬುಕ್ ಮಾಡ್ಕೋಬೇಕಾಗತ್ತೆ. ಇವಾಗ ನಾವು ವೆಬ್ ಚೆಕ್ಕಿನ್ ಎಲ್ಲ ಆನ್ಲೈನಲ್ಲೇ ಫಸ್ಟೇ ನಾವು ಮಾಡ್ಕೊಂಡಿದ್ವಿ. ಹಾಗಾಗಿ ಇಲ್ಲಿ ಡೈರೆಕ್ಟು ಬಂದಾಗ ನಮಗೆ ಬೋರ್ಡಿಂಗ್ ಪಾಸ್ ಸಿಗುತ್ತೆ. ಸೊ ಫಸ್ಟ್ ಸ್ಟೆಪ್ ಏನು ಅಂತ ಅಂದರೆ ನೀವು ಡಿಜಿ ಯಾತ್ರಾ ಆ್ಯಪ್ನ ಡೌನ್ಲೋಡ್ ಮಾಡ್ಕೋಬೇಕು. ಅದರಲ್ಲಿ ನಿಮ್ಮದು ಫೋಟೋ ಮತ್ತು ಆಧಾರ್ ಕಾರ್ಡ್ನ ಅಪ್ಡೇಟ್ ಮಾಡ್ಕೋಬೇಕು. ನೆಕ್ಸ್ಟು ಟ್ಯಾಗ್ ಐ ಡಿನ ಕಲೆಕ್ಟ್ ಮಾಡ್ಕೋಬೇಕು. ಕೊನೆಯಲ್ಲಿ ನೀವು ಬೋರ್ಡಿಂಗ್ ಪಾಸ್ನ ಕಲೆಕ್ಟ್ ಮಾಡ್ಕೋಬೇಕು. ಇದಿಷ್ಟು ಪ್ರೋಸೆಸ್ ಇರುತ್ತೆ. ನೋಡಿ, ಬ್ಯಾಗ್ನ ಈ ರೀತಿ ನಮಗೆ ಫ್ಲೈಟಲ್ಲಿ ಕಳಿಸ್ತಾರೆ. ಆನ್ಲೈನಲ್ಲೇ ಎಲ್ಲ ಬುಕ್ ಮಾಡ್ಕೊಂಡು ಬರೋದ್ರಿಂದ ನಮಗೆ ಟೈಮ್ ಕೂಡ ಇಲ್ಲಿ ಸೇವ್ ಆಗುತ್ತೆ. ನೀವು ಏರ್ಪೋರ್ಟ್ಗೆ ಯಾವಾಗಲೂ 3 ಅವರ್ಸ್ ಮುಂಚೆನೇ ಬಂದು ಇರಬೇಕಾಗತ್ತೆ. ಕೆಲವೊಂದು ಸಲ ರಶ್ ಇರ್ತಾರೆ, ಕೆಲವೊಂದು ಸಲ ಕಡಿಮೆ ಜನ ಇರ್ತಾರೆ, ಅದು ಹೇಳೋಕ್ಕಾಗಲ್ಲ. ಹಾಗಾಗಿ 3 ಗಂಟೆ ಮುಂಚೆನೇ ನೀವು ಬರಬೇಕಾಗತ್ತೆ. ನೆಕ್ಸ್ಟು ಬೋರ್ಡಿಂಗ್ ಪಾಸ್ನ ತಗೊಂಡು ನಾವು ಮೇಲೆ ಹೋಗಬೇಕಾಗತ್ತೆ ಫಸ್ಟ್ ಫ್ಲೋರ್ಗೆ. ಅಲ್ಲಿ ಏನು ಚೆಕ್ ಮಾಡ್ತಾರೆ ಅಂತ ಅಂದರೆ ನಿಮ್ಮದು ಫೇಸ್ನ ಮತ್ತೆ ಚೆಕ್ ಮಾಡ್ತಾರೆ. ಅದು ನಿಮಗೆ ಮ್ಯಾಚ್ ಆಗಬೇಕು. ಹಾಗೆ ಹುಡುಗರಿಗಾದರೆ ಅವರು ಹಾಕಿರೋ ಬೆಲ್ಟು, ವಾಚು ಮತ್ತು ಏನೇನು ಐಟಮ್, ಪರ್ಸು ಇದೆಲ್ಲನೂ ಕೂಡ ಚೆಕ್ ಮಾಡ್ತಾರೆ. ಇಲ್ಲಿ ನಮಗೆ ವಿಡಿಯೋ ಅಲೋ ಇರಲಿಲ್ಲ. ಹಾಗಾಗಿ ಅದೆಲ್ಲ ಯಾವ ರೀತಿ ಚೆಕ್ ಮಾಡ್ತಾರೆ ನಿಮಗೆ ತೋರ್ಸೋಕ್ಕಾಗ್ತಾ ಇಲ್ಲ. ಎಲೆಕ್ಟ್ರಾನಿಕ್ಸ್ ಐಟಮ್ನೆಲ್ಲ ಸಪ್ರೇಟ್ ಕವರ್ಗೆ ಹಾಕಿ ಇಟ್ಕೊಳ್ಳಿ. ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಯಾವ ರೀತಿ ಫ್ಲೈಟಿಗೆ ಬರಬೇಕಾದ್ರೆ ಲಗೇಜ್ನ ನೀವು ನೀಟಾಗಿ ಪ್ಯಾಕ್ ಮಾಡ್ಕೊಂಡು ಬರಬೇಕು ಅನ್ನೋದನ್ನು ನಾನು ತೋರಿಸ್ತೀನಿ. ಸೊ ಫಸ್ಟ್ ಫ್ಲೋರಲ್ಲಿ ಎಲೆಕ್ಟ್ರಾನಿಕ್ಸ್ ಐಟಮ್ಸ್ ಎಲ್ಲ ಏನೇನಿದೆ, ಹಾಗೆ ನಿಮ್ಮದು ಪರ್ಸು, ಬೆಲ್ಟು, ವಾಚು ಎಲ್ಲನೂ ನೀವು ಚೆಕ್ ಮಾಡಿಸ್ಬೇಕಾಗತ್ತೆ.
ಹಾಗೆ ಏರ್ಪೋರ್ಟಲ್ಲಿ ಒಳ್ಳೊಳ್ಳೆ ಶಾಪ್ಸ್ಗಳಿರುತ್ತೆ, ನೀವು ಶಾಪಿಂಗ್ ಮಾಡಬೇಕು ಅಂದರೆ ಮಾಡ್ಬೋದು. ಹೋಟೆಲ್ಸ್ ಇರುತ್ತೆ, ಆದರೆ ಇಲ್ಲಿ ಊಟ ತುಂಬಾ ಕಾಸ್ಟ್ಲಿ ಇರುತ್ತೆ. ಇನ್ ಕೇಸ್ ನಿಮಗೆ ಕ್ರೆಡಿಟ್ ಕಾರ್ಡ್ ಇತ್ತು ಅಂತಂದರೆ ಆ್ಯಕ್ಸಿಸಿಂದ ನಿಮಗೆ 2 ರೂಪಾಯಿಗೆಲ್ಲ ನಿಮಗೆ ಚೆನ್ನಾಗಿರೋ ಊಟ ಸಿಗುತ್ತೆ. ಇಲ್ಲ ಅಂದರೆ 300 ರೂಪಾಯಿ 400 ರೂಪಾಯಿ ಬರೀ 2 ಇಡ್ಲಿಗೆ ನಿಮಗೆ 350 ರುಪೀಸ್ ಆಗುತ್ತೆ. ಹಾಗಾಗಿ ನೀವು ಮನೇಲೇ ಊಟ ಮಾಡ್ಕೊಂಡು ಬನ್ನಿ. ನಾವು ಬಾಕ್ಸಲ್ಲಿ ಊಟ ಹಾಕ್ಕೊಂಡು ಬಂದಿದ್ವಿ, ಟೈಮ್ ಇತ್ತಲ್ಲ ಅಂತ ನಾವು ಬಾಕ್ಸಲ್ಲೇ ಊಟ ತಂದಿದ್ವಲ್ಲ, ಅದನ್ನೇ ಊಟ ಮಾಡ್ಕೊಂಡ್ವಿ. ನಿಮ್ಮ ಫ್ಲೈಟು ಬರೋ ತನಕನೂ ಆರಾಮಾಗಿ ಇಲ್ಲಿ ಕುತ್ಕೊಳ್ಳೋಕ್ಕೆ ಎಲ್ಲ ಚೇರಿನ ವ್ಯವಸ್ಥೆ ಇರುತ್ತೆ. ಹಾಗೆ ನೀವು ಯಾವ ಜಾಗಕ್ಕೆ ಹೋಗಬೇಕು, ಅದು ಎಷ್ಟನೇ ನಂಬರಲ್ಲಿ ಇದೆ ಎಲ್ಲ ಡಿಸ್ಪ್ಲೇ ಆಗ್ತಾ ಇರುತ್ತೆ, ಅದನ್ನು ನೀವು ಕರೆಕ್ಟಾಗಿ ನೋಡ್ಕೊಬೇಕು. ನಾವಿಲ್ಲಿ ಗೋವಾಗೆ ಹೋಗ್ತಾ ಇರೋದ್ರಿಂದ ನಮಗೆ 30 ನಂಬರ್ 30ನೇ ನಂಬರ್ ನಮಗೆ ಇತ್ತು. ಅಲ್ಲಿ ನಿಮ್ಮದು ಬೋರ್ಡಿಂಗ್ ಪಾಸ್ನ ಕೊಟ್ಟರೆ ಈ ರೀತಿ ಸ್ಕ್ಯಾನ್ ಮಾಡಿ ಕೊಡ್ತಾರೆ. ಅಲ್ಲಿಂದ ಡೈರೆಕ್ಟಾಗಿ ನಾವು ಫ್ಲೈಟ್ನ ಹತ್ಬೋದು. ಕೆಲವ್ರಿಗೆ ಅವ್ರ ಫ್ಲೈಟು ತುಂಬ ದೂರ ಇದ್ದರೆ ಅಲ್ಲಿ ಬಸ್ ಫೆಸಿಲಿಟೀಸ್ ಕೂಡ ಇರುತ್ತೆ, ಅವರು ಬಸ್ಸಲ್ಲಿ ಕರ್ಕೊಂಡೋಗಿ ನಿಮಗೆ ಫ್ಲೈಟ್ ಹತ್ರನೇ ಬಿಡ್ತಾರೆ. ನಮಗೆ ಡೈರೆಕ್ಟಾಗಿ ಎಂಟ್ರಿ ಇತ್ತು, ಹಾಗಾಗಿ ನಮಗೆ ಫ್ಲೈಟು ಸಿಕ್ತು. ನಾವು ಇಂಡಿಗೋ ಬುಕ್ ಮಾಡಿದ್ವಿ, ಹಾಗಾಗಿ ಇಲ್ಲಿ ಇಬ್ಬರಿಂದ ನಮಗೆ 6,500 ಫ್ಲೈಟ್ ಟಿಕೆಟ್ಗೆ ಬೇಕಾಯಿತು. 1 ವಾರ ಮುಂಚೆನೇ ನೀವು ಬುಕ್ ಮಾಡ್ಕೊಳ್ಳೋದು ಒಳ್ಳೆಯದು, ಅದರಿಂದ ನಿಮಗೆ ಫ್ಲೈಟ್ ಚಾರ್ಜ್ ಕೂಡ ಕಡಿಮೆ ಆಗುತ್ತೆ. ನೀವು ಸಡನ್ನಾಗಿ 2 ಡೇಸ್ 3 ಡೇಸ್ ಮುಂಚೆ ಬುಕ್ ಮಾಡ್ತೀರಾ ಅಂದರೆ ಫ್ಲೈಟ್ ಚಾರ್ಜು ಜಾಸ್ತಿ ಆಗುತ್ತೆ. ನೀವು ಫ್ಲೈಟ್ ಟಿಕೆಟ್ ಬುಕ್ ಮಾಡಬೇಕಾದ್ರೇ ನಿಮಗೆ ಏನೇನು ಫುಡ್ ಬೇಕು ಅನ್ನೋದಕ್ಕೂ ಆಪ್ಷನ್ ಇರುತ್ತೆ. ಬೇಕು ಅಂತ ಅಂದರೆ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ, ಇಲ್ಲ ಬೇಡ ಅಂತ ಅಂದರೆ ನೀವು ಅದನ್ನು ಸ್ಕಿಪ್ ಮಾಡ್ಬೋದು. ಫ್ಲೈಟ್ ಹತ್ರ ಎಂಟ್ರಿ ಆಗ್ತಾ ಇದ್ದಂಗೆ ಮತ್ತೆ ಬೋರ್ಡಿಂಗ್ ಪಾಸ್ನ ಈ ರೀತಿ ಸ್ಕ್ಯಾನ್ ಮಾಡ್ತಾರೆ. ಸ್ಕ್ಯಾನ್ ಮಾಡಾದ್ಮೇಲೆ ನಮಗೆ ಡೈರೆಕ್ಟು ಫ್ಲೈಟ್ ಒಳಗೆ ಎಂಟ್ರಿ ಸಿಗುತ್ತೆ. ಇವಾಗ ನಾವು ಫ್ಲೈಟ್ ಒಳಗೆ ಎಂಟ್ರಿ ಆಗ್ತಾ ಇದ್ದೀವಿ. ಸಿಕ್ಕಾಪಟ್ಟೆ ಎಕ್ಸೈಟ್ ಆಗಿದ್ದೀನಿ, ಯಾಕಂದರೆ ಫಸ್ಟ್ ಟೈಮ್ ನಾನು ಫ್ಲೈಟಲ್ಲಿ ಹೋಗ್ತಾ ಇರೋದು. ಫ್ಲೈಟಲ್ಲಿ ನಾವು ಏನಕ್ಕೆ ಹೋಗ್ತಾ ಇರೋದು ಅಂತ ಅಂದರೆ ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿಗೋಸ್ಕರ ನಾವು ಗೋವಾ ಫ್ಲೈಟ್ನ ಬುಕ್ ಮಾಡಿದ್ವಿ. ತುಂಬಾ ಚೆನ್ನಾಗಿತ್ತು. ಅದನ್ನು ನೆಕ್ಸ್ಟ್ ನಾವು ಗೋವಾಗೆ ಎಲ್ಲೆಲ್ಲಿ ಹೋದ್ವಿ ಅಂತ ಕಂಪ್ಲೀಟ್ ವಿಡಿಯೋ ನಾನು Day 1 ಆ್ಯಂಡ್ Day 2 ನಾನು ಅಪ್ಡೇಟ್ ಮಾಡ್ತೀವಿ. ಇವಾಗ ಫ್ಲೈಟ್ಗೆ ನಾವು ಹೋಗ್ತಾ ಇದ್ದೀವಿ, ಫ್ಲೈಟ್ ಒಳಗೆ ಹೋಗ್ತಾ ಇದ್ದೀವಿ. ನಾವು 10E ಆ್ಯಂಡ್ Fನ ಬುಕ್ ಮಾಡಿದ್ವಿ. ನಮಗೆ ವಿಂಡೋ ಸೀಟ್ ಇರಲಿಲ್ಲ, ಹಾಗಾಗಿ ಎಕ್ಸ್ಟ್ರಾ 300 ರುಪೀಸ್ ಕೊಟ್ಟು ನಾವು ವಿಂಡೋ ಸೀಟೇ ಬೇಕು ಅಂತ ಬುಕ್ ಮಾಡಿದ್ವಿ. ಸೊ ಐ ಆಮ್ ಸೋ ಎಕ್ಸೈಟೆಡ್. ಎಕ್ಸ್ಟ್ರಾ ಬ್ಯಾಗೇಜ್ ಏನಿರುತ್ತೆ ಅದನ್ನೆಲ್ಲ ಇಡೋದಕ್ಕೆ ಮೇಲ್ಗಡೆ ಈ ರೀತಿ ಪ್ಲೇಸಸ್ ಇದೆ, ಇಲ್ಲಿ ನೀವು ಬ್ಯಾಗ್ಗಳನ್ನ ಇಟ್ಕೊಬೋದು. ಫೈನಲಿ 10E ಆ್ಯಂಡ್ F ನಮಗೆ ಸೀಟು ರಿಸರ್ವ್ ಆಗಿತ್ತು, ನೋಡ್ಬೋದು. ಇವಾಗ ನಮ್ಮದು ಲಗೇಜ್ ಎಲ್ಲ ನಾವು ಮೇಲ್ಗಡೆ ಇಟ್ಟು ಆರಾಮಾಗಿ ಇವಾಗ ಕೂತ್ಕೊಂಡ್ವಿ. ಪ್ರತಿಯೊಬ್ಬರಿಗೂ ಸಖತ್ ಇಷ್ಟ ಇರುತ್ತೆ ಲೈಫಲ್ಲಿ ಒಂದು ಸಲ ಆದರೂ ನಾವು ಫ್ಲೈಟಲ್ಲಿ ಹೋಗಬೇಕು ಅಂತ. ಸೊ ನನಗೂ ಅದೇ ರೀತಿ ಆಸೆ ಇತ್ತು. ಇವಾಗ ನಮ್ಮ ಆ್ಯನಿವರ್ಸರಿ ಸ್ಪೆಷಲ್ ಅಂತ ಅಂದ್ಬಿಟ್ಟು ನಾವು ಫಸ್ಟ್ ಟೈಮ್ ಫ್ಲೈಟಲ್ಲಿ ಹೋಗ್ತಾ ಇದ್ದೀವಿ. ಅದಂತೂ ನಿಜವಾಗ್ಲೂ ಅದೊಂದು ಒಳ್ಳೆ ಎಕ್ಸ್ಪೀರಿಯೆನ್ಸು. ಅದನ್ನು ಎಲ್ಲರೂ ಅವ್ರಿಗೆ ಎಕ್ಸ್ಪೀರಿಯೆನ್ಸ್ ಮಾಡಿದಾಗಲೇ ಅದ್ರ ಖುಷಿ ಆಗೋದು. ನೋಡಿ, ವಿಂಡೋಯಿಂದ ನಾವು ನೋಡಿದಾಗ ಈ ರೀತಿ ಫ್ಲೈಟ್ ಎಲ್ಲ ಕಾಣ್ತಾ ಇರುತ್ತೆ, ಸಿಕ್ಕಾಬಟ್ಟೆ ಫ್ಲೈಟ್ಸ್ಗಳಿರುತ್ತೆ. ನಾವು ಬುಕ್ ಮಾಡಿದ್ದು ಇಂಡಿಗೋ ಫ್ಲೈಟು. ಫ್ಲೈಟಲ್ಲಿ ಕುತ್ಕೊತಾ ಇದ್ದಂಗೆ ಈ ರೀತಿ ಬೆಲ್ಟ್ನ ನೀವು ಹಾಕ್ಕೊಳ್ಳೇಬೇಕಾಗತ್ತೆ. ಸೊ ಯಾವ ಥರ ಇರಬೇಕು ಫ್ಲೈಟಲ್ಲಿ, ಹೇಗೆ ಕುತ್ಕೊಬೇಕು, ಇನ್ ಕೇಸ್ ಏನಾದರೂ ಎಮರ್ಜೆನ್ಸಿ ಬಂತು ಅಂದರೆ ಯಾವ ರೀತಿ ಎಲ್ಲ ಇನ್ಸ್ಟ್ರಕ್ಷನ್ ಫಾಲೋ ಮಾಡಬೇಕು ಅನ್ನೋದನ್ನ ಇಲ್ಲಿ ನಮಗೆ ಫುಲ್ ಎಕ್ಸ್ಪ್ಲೈನ್ ಮಾಡ್ತಾರೆ. ಅದನ್ನೆಲ್ಲ ನೀವು ನೀಟಾಗಿ ಕೇಳ್ಕೋಬೇಕಾಗತ್ತೆ. एक सुरक्षा निर्देश पत्र आपके सामने वाली कुर्सी की पॉकेट में उपलब्ध है। कुर्सी की पानी पर उतरना पड़े तो सीट के नीचे रखी रक्षा जैकेट को पाउच से निकालें और इस तरह सर के ऊपर से पहनिए। अब स्ट्रैप को सामने से बकल में डालें और एडजस्ट करें। रक्षा जैकेट को फुलाने के लिए लाल टैब्स या टैब को ऐसे खींचें और अधिक फुलाने के लिए इन लाल नलियों। ನಮ್ಮ ಫ್ಲೈಟ್ ಇದ್ದಿದ್ದು ಈವ್ನಿಂಗ್ 5:20ಕ್ಕೆ ಟೇಕ್ ಆಫ್ ಆಯಿತು. ನೀವು ಟಿಕೆಟ್ ಬುಕ್ ಮಾಡಬೇಕಾದ್ರೆ ಫುಡ್ಡು ಅಥವಾ ಡ್ರಿಂಕ್ಸ್ ಏನಾದರೂ ಬೇಕು ಅಂತ ಫಸ್ಟೇ ನೀವು ಬುಕ್ ಮಾಡಿದರೆ ಈ ರೀತಿ ಬಂದು ನಿಮ್ಮ ಹೆಸರಿಗೆ ನೀವು ಏನು ಬುಕ್ ಮಾಡಿರ್ತೀರ ಅದನ್ನು ಸರ್ವ್ ಮಾಡಿ ಹೋಗ್ತಾರೆ.
ಫೈನಲಿ ಬೆಂಗಳೂರಿಂದ ನಾವು ಗೋವಾಗೆ ರೀಚ್ ಆದ್ವಿ. ಇದೇ ನೋಡ್ಬೋದು ಗೋವಾ ಏರ್ಪೋರ್ಟ್ ಇದು. ಸೊ ನಾವು ಬ್ಯಾಂಗ್ಳೂರಿಂದ ಗೋವಾಗೆ 1.5 ಗಂಟೆ ಅಷ್ಟೇ ನಾವು ಬಂದ್ಬಿಡ್ತೀವಿ. ಗೋವಾ ಏರ್ಪೋರ್ಟ್ ಹತ್ರ ಆಗ್ತಾ ಇದ್ದಂಗೆ ಎಲ್ಲರೂ ವಿಂಡೋನ ಕ್ಲೋಸ್ ಮಾಡಿಸ್ಬಿಡ್ತಾರೆ. ಸೊ ಎಲ್ಲ ಕ್ಲೋಸ್ ಮಾಡಬೇಕು. ಹಾಗೆ ನೀವು ಹಾಕಿರೋ ಬೆಲ್ಟ್ನು ಕೂಡ ರಿಮೂವ್ ಮಾಡಬೇಕು. ಗೋವಾ ಏರ್ಪೋರ್ಟಲ್ಲೆಲ್ಲ ನಿಮಗೆ ವೀಡಿಯೋಸ್ ಎಲ್ಲ ಅಲೋ ಇರಲ್ಲ. ಸೊ ವೀಡಿಯೋಸ್ಗಳನ್ನೆಲ್ಲ ನೀವು ಮಾಡೋದನ್ನ ಆದಷ್ಟು ಕಡಿಮೆ ಮಾಡ್ಕೊಳ್ಳಿ. ಇಲ್ಲಿ ಕೊನೆಯಲ್ಲಿ ನಮಗೆ ಲಗೇಜ್ ಎಲ್ಲ ಬರುತ್ತೆ. ಲಗೇಜ್ ಬಂದಾಗ ನಮ್ಮದು ಲಗೇಜ್ ಯಾವುದಿದೆ ಅದನ್ನೆಲ್ಲ ಎತ್ಕೊಂಡು ಟ್ರಾಲಿಗೆ ಹಾಕ್ಕೊಂಡು ಮೂವ್ ಆಗಬೇಕು. ನಾವು ಬ್ಯಾಂಗ್ಳೂರಿಂದ ಗೋವಾಗೆ ಬಂದಿದ್ದು WM ಏರ್ಪೋರ್ಟ್ಗೆ. ಇಲ್ಲಿ ನಾರ್ತ್ ಗೋವಾ ಮತ್ತು ಸೌತ್ ಗೋವಾ ಅಂತ ಇರುತ್ತೆ. ನಾವು ನಾರ್ತ್ ಗೋವಾಗೆ ಹೋದ್ವಿ. ಅದು ಈ ಏರ್ಪೋರ್ಟಿಂದ 1 ಅವರ್ ಜರ್ನಿ ಆಗುತ್ತೆ. ಹಾಗಾಗಿ ನಾವು ಇಲ್ಲಿ ಟ್ಯಾಕ್ಸಿ ಬುಕ್ ಮಾಡಿ ಹೋಗಬೇಕು. ಇಲ್ಲಿ ಇವ್ರದ್ದೇ ಒಂದು ಆ್ಯಪ್ ಇರುತ್ತೆ. ಆ ಆ್ಯಪಿಂದ ಬುಕ್ ಮಾಡ್ಕೊಂಡು ಹೋದರೆ ನಿಮಗೆ ತುಂಬ ಡಿಸ್ಕೌಂಟ್ ಸಿಗುತ್ತೆ. ಇನ್ ಕೇಸ್ ನೀವು ನಾರ್ಮಲ್ ಯಾವುದೋ ಟ್ಯಾಕ್ಸಿ ಬುಕ್ ಮಾಡ್ಕೊಂಡು ಹೋಗ್ತೀರಾ ಅಂತ ಅಂದರೆ ನಿಮಗೆ ಹೈಯೆಸ್ಟು ಅಮೌಂಟು ಕಟ್ ಆಗುತ್ತೆ. ಇವಾಗ ನಮ್ಮ ಲಗೇಜ್ ಎಲ್ಲ ನಾವು ಟ್ರಾಲಿಲಿ ತೊಗೊಂಡು ಗೋವಾ ಏರ್ಪೋರ್ಟಿಂದ ಔಟ್ಸೈಡ್ ಹೋಗ್ತಾ ಇದ್ದೀವಿ. ಸೊ ಅದು ಔಟ್ಸೈಡ್ ಏರ್ಪೋರ್ಟ್ ಹೇಗಿರುತ್ತೆ ಅನ್ನೋದನ್ನ ತೋರಿಸ್ತೀನಿ. ನಾವು ಕ್ಯಾಬ್ ಬುಕ್ ಮಾಡಿದ್ವಿ. ಆ ಕ್ಯಾಬ್ ಕೂಡ ಬಂತು. ಅದಕ್ಕೆ ನಮ್ಮದು ಲಗೇಜ್ ಎಲ್ಲ ಇಟ್ಕೊಂಡು ನಾವು ಇವಾಗ ನಾರ್ತ್ ಗೋವಾಗೆ ಹೋಗ್ತಾ ಇದ್ದೀವಿ. ಸೊ ಅಲ್ಲಿ ನಾವು ರೂಮ್ ಬುಕ್ಕು ಆಲ್ರೆಡಿ ನಾವು ಟಿಕೆಟ್ ಬುಕ್ ಮಾಡಿದಾಗಲೇ ರೂಮ್ ಕೂಡ ಬುಕ್ ಮಾಡಿದ್ವಿ. ಹಾಗಾಗಿ ನಮಗೆ ಈಸಿ ಆಯಿತು. ಫಸ್ಟೇ ನೀವು ಎಲ್ಲ ಬುಕ್ ಮಾಡ್ಕೊಂಡು ಹೋಗೋದ್ರಿಂದ ಯಾವ ಪ್ಲೇಸ್ಗೆ ಹೋಗಬೇಕು, ಎಲ್ಲಿಗೆ ಹೋಗಬೇಕು ಅನ್ನೋದನ್ನ ಒಂದು ಪ್ಲ್ಯಾನ್ ಲಿಸ್ಟ್ನ ನೀವು ರೆಡಿ ಮಾಡ್ಕೊಂಡು ಹೋಗಬೇಕಾಗತ್ತೆ. ಯಾಕಂದರೆ ಹೊಸ ಜಾಗಕ್ಕೆಲ್ಲ ಹೋಗಬೇಕು ಅಂದರೆ ಯಾರನ್ನು ಕೇಳೋದು ಲ್ಯಾಂಗ್ವೇಜ್ ಪ್ರಾಬ್ಲಮ್ ಆಗುತ್ತೆ. ಹಾಗೆ ಯಾರೂ ಕರೆಕ್ಟಾಗಿ ಅಡ್ರೆಸ್ ಇಡಲ್ಲ. ಹಾಗಾಗಿ ಪೂರ್ತಿ ಡೀಟೇಲ್ನ ನೀವು ತಿಳ್ಕೊಂಡು ಟ್ರಾವೆಲ್ ಮಾಡಬೇಕಾಗತ್ತೆ. ಸೊ ಇವಾಗ ನಮ್ಮದು ಕ್ಯಾಬ್ ಬಂತು. ಇಲ್ಲಿಂದ ನಾವು 1 ಅವರ್ ಜರ್ನಿ ಮಾಡಿದ್ವಿ ನಮ್ಮ ರೂಮ್ಗೆ. ನಾವಿವಾಗ ರೂಮ್ ಚೆಕ್-ಇನ್ ಆದ್ವಿ. ಸೊ ಇಲ್ಲಿ 2 ಡೇಸ್ ನಾವು ಇದೇ ರೂಮ್ನ ಬುಕ್ ಮಾಡಿದ್ವಿ. ಹಾಗಾಗಿ ಇಲ್ಲಿ ರೆಂಟೆಡ್ ಬೈಕ್ ಮತ್ತು ಕಾರ್ ಕೂಡ ಸಿಗುತ್ತೆ. ನಾವು ಇಲ್ಲಿ ರೆಂಟೆಡ್ ಬೈಕ್ನ ನಾವು ತೊಗೊಂಡಿದ್ವಿ. ನಮಗೆ ಇಲ್ಲಿ 1 ದಿನಕ್ಕೆ ಬೈಕು 400 ರೂಪಾಯಿ ಆಯಿತು. 2 ಡೇಸ್ ಬೇಕು ಅಂದರೆ ಒಂದು 50 ರೂಪೀಸ್ ಕಡಿಮೆ ಆಗುತ್ತೆ. ಹಾಗಾಗಿ 2 ಡೇಸ್ ನಾವು ಬೈಕ್ ಮಾಡಿಕೊಂಡೇ ಓಡಾಡಿದ್ವಿ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ನಾವು 2 ಡೇಸ್ ಗೋವಾದಲ್ಲಿ ಹೇಗೆ ಸ್ಟೇ ಆದ್ವಿ, ಯಾವ ಥರ ಮಜಾ ಮಾಡಿದ್ವಿ ಅನ್ನೋ ಕಂಪ್ಲೀಟ್ ವೀಡಿಯೋನ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ. ಅಲ್ಲಿ ತನಕ ಟಾಟಾ, ಬಾಯ್ ಬಾಯ್ ಆ್ಯಂಡ್ ಸ್ಟೇ ಟ್ಯೂನ್ಡ್.